ನಮಸ್ಕಾರ, ಕನ್ನಡ ಒನ್ನಿಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗ್ಗವರಪು. ನರೇಂದ್ರ ಮೋದಿಯವರು ಇತ್ತೀಚಿನ ವರ್ಷಗಳಲ್ಲಿ ಕಳೆದ ಒಂದೂವರೆ ವರ್ಷದಲ್ಲಿ ತಾನು ಪ್ರಧಾನಮಂತ್ರಿ ಅನ್ನೋದನ್ನು ಸಹ ಮರೆತು ಯಾವುದೋ ಪುಡಾರಿಗಳು ಯಾವುದೋ ಸಂಘಟನೆ ನಡೆಸ್ತಾ ಇರ್ತಾರಲ್ಲ ಧರ್ಮದ ಹೆಸರಿನಲ್ಲಿ, ಅವರ ಮಟ್ಟಕ್ಕೆ ಹೋಗಿ ಒಂದು ಸಮುದಾಯವನ್ನು ಟೀಕೆ ಮಾಡುವ ಅಥವಾ ಅವರನ್ನು ಗುರಿಯಾಗಿಸಿ ದ್ವೇಷ ಭಾಷಣವನ್ನು ಮಾಡುವ ಚಾಳಿಯನ್ನು ನೆಕ್ಸ್ಟ್ ಲೆವೆಲ್ ಅಂತ ಇಂಪ್ರೂವ್ ಮಾಡಿಕೊಂಡೇ ಹೋಗ್ತಿದ್ದಾರೆ ಹೊರತು ತಮ್ಮ ತಪ್ಪನ್ನು ಅರಿತು ಇಲ್ಲ ನಾನು ಈ ದೇಶದ ಪ್ರಧಾನಿ, ಎಲ್ಲ ಪ್ರಜೆಗಳ ಪ್ರಧಾನಿ, ಎಲ್ಲ ಪ್ರಜೆಗಳ ಹಿತಾಸಕ್ತಿ ನನ್ನ ಪ್ರಮುಖ ಆದ್ಯತೆ ಆಗಬೇಕು, ನನ್ನ ಪ್ರಾಥಮಿಕ ಜವಾಬ್ದಾರಿ ಆಗಬೇಕು ಅಂತ ಯೋಚನೆನೇ ಮಾಡ್ತಿಲ್ಲ. ಅದರ ಎಷ್ಟು ಕೀಳುಮಟ್ಟಕ್ಕೆ ಹೋಗ್ಬೋದೋ ಅಷ್ಟು ಕೀಳುಮಟ್ಟಕ್ಕೆ ಹೋಗುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಅದರ ಸ್ಪಷ್ಟ ಉದಾಹರಣೆ ನಿನ್ನೆ ಸಿಕ್ತು. ನಿನ್ನೆ ಬಾಬಾ ಸಾಹೇಬ್ B.R. ಅಂಬೇಡ್ಕರ್, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ ಆಯಿತು. ಜನ್ಮದಿನದ ಕಾರ್ಯಕ್ರಮದಲ್ಲಿ ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡಬಹುದಾಗಿತ್ತು, ಅವರ ಸಾಧನೆ ಕುರಿತು ಮಾತಾಡಬಹುದಾಗಿತ್ತು, ದೇಶದ ಸಂವಿಧಾನದ ಕುರಿತು ಮಾತಾಡಬಹುದಾಗಿತ್ತು, ಏನೆಲ್ಲ ವಿಚಾರಗಳಿತ್ತು ಅಂಬೇಡ್ಕರ್ ಕುರಿತಾಗಿ. ಅದೆಲ್ಲವನ್ನು ಬಿಟ್ಟಂತಹ ನರೇಂದ್ರ ಮೋದಿ ಅವರು ಅಟ್ಯಾಕ್ ಮಾಡಿದ್ದು ಮುಸ್ಲಿಮರನ್ನು, ಮುಸ್ಲಿಂ ಸಮುದಾಯವನ್ನು ಅಟ್ಯಾಕ್ ಮಾಡಿ ಕಾಂಗ್ರೆಸ್ನ ನೆಪ ಇಟ್ಕೊಂಡು, ಕಾಂಗ್ರೆಸ್ನವರು ಏನೂ ಮಾಡಿಲ್ಲ ಮುಸ್ಲಿಂ ಸಮುದಾಯಕ್ಕೆ, ವಫ್ ಆಸ್ತಿಗಳನ್ನೆಲ್ಲ ಕಾಂಗ್ರೆಸ್ನವರ ಕಾರಣಕ್ಕಾಗಿಯೇ ಚೆಲ್ಲಾಪಿಲ್ಲಿಯಾಗಿ ಸಾಮಾನ್ಯ ಮುಸ್ಲಿಮರಿಗೆ ಬಂದಿಲ್ಲ, ಹಾಗಾಗಿ ಮುಸ್ಲಿಮರು ಪಂಚರ್ ಹಾಕಿ ಬದುಕ್ತಾ ಇದ್ದಾರೆ, ಪಂಚರ್ ಹಾಕಿ ಬದುಕೋ ಪರಿಸ್ಥಿತಿ ತಂದಿದ್ದೇ ಕಾಂಗ್ರೆಸ್ಸು. ಆ ಮೂಲಕ, ಆ ಹೇಳಿಕೆ ಮೂಲಕ ಕಾಂಗ್ರೆಸ್ಸಿಗೂ ಅಟ್ಯಾಕು, ಮುಸ್ಲಿಂ ಕಮ್ಯುನಿಟಿಗೂ ಅಟ್ಯಾಕು. ಈ ಮೊದಲೇ ಸಾಕಷ್ಟು ಬಾರಿ ಅಟ್ಯಾಕ್ ಮಾಡಿದ್ದಾರೆ ಮೋದಿ. ಅದೇನು ದೊಡ್ಡ ವಿಚಾರ ಏನಲ್ಲ. ಬಟ್ಟೆಗಳಿಂದನೇ ದಂಗೆಕೋರರನ್ನು ಗುರುತಿಸಬಹುದು ಅನ್ನೋದರಿಂದ ಹಿಡಿದು ಹೆಚ್ಚು ಮಕ್ಕಳನ್ನು ಮಾಡ್ಕೊಳ್ಳೋರು ಅನ್ನೋವರೆಗೂ ಬಂದು, ಹಿಂದೂಗಳ ಮಾಂಗಲ್ಯವನ್ನು ಬಿಡೋದಿಲ್ಲ, ಅದನ್ನು ಕಸ್ಕೊಂಡು ಹೋಗ್ತಾರೆ, ಎಮ್ಮೆನೂ ಬಿಡೋದಿಲ್ಲ, ಅದನ್ನು ಕಸ್ಕೊಂಡು ಹೋಗ್ತಾರೆ, ಆಸ್ತಿಗಳನ್ನು ಕಿತ್ಕೊಂಡು ಹೋಗ್ತಾರೆ, ನಿಮ್ಮ ಹೆಣ್ಣು ಮಕ್ಕಳನ್ನು, ಹಿಂದೂಗಳ ಹೆಣ್ಣು ಮಕ್ಕಳನ್ನು ಎತ್ಕೊಂಡು ಹೋಗ್ತಾರೆ ಅನ್ನೋ ಮಟ್ಟಕ್ಕೆ ನರೇಂದ್ರ ಮೋದಿಯವರು ಮಾತಾಡಿದ್ದಾರೆ. ಅದೇನು ಹೊಸದೇನಲ್ಲ. ಆದರೆ ಇದು ಹೊಸ ಲೋ. ಇನ್ನೂ ಎಷ್ಟು ಲೋ ಪಾಯಿಂಟ್ಗಳಿದ್ದಾವೆ ನರೇಂದ್ರ ಮೋದಿಯವರ ಬಾಯಿಂದ ಬರಬೇಕಾಗಿರೋವು ನಮಗೆ ಗೊತ್ತಿಲ್ಲ. ಆದರೆ ಸದ್ಯಕ್ಕೆ ಲೋಯೆಸ್ಟ್ ಪಾಯಿಂಟ್ ಇದು ಕೀಳು ಮಟ್ಟದ ಹೇಳಿಕೆ. ಪಂಚರ್ ಹಾಕೋದು ಅಂದರೆ ಅದೊಂದು ಉದ್ಯೋಗ ಅಲ್ವಾ, ಆದರೆ ಅದು ಕೀಳು ಮಟ್ಟದ್ದು. ಅದೇ ನರೇಂದ್ರ ಮೋದಿ ಅವ್ರಿಗೆ ನಾವು ಕೇಳ್ಬೋದಲ್ವಾ, ನೀವೇ ಹೇಳಿದ್ರಲ್ಲ ಇಂಟರ್ವ್ಯೂ ಅಲ್ಲಿ ಕ್ಯಾಮ್ರಾ ಮುಂದೆ, ಪಕೋಡ ಮಾರಿ ಉದ್ಯೋಗ ಸೃಷ್ಟಿ ಮಾಡ್ಕೊಳ್ಳಿ. ಪಕೋಡ ಮಾರೋದಕ್ಕೂ ಪಂಚರ್ ಹಾಕೋದಕ್ಕೂ ಏನಾದರೂ ಹೆಚ್ಚು ವ್ಯತ್ಯಾಸ ಇದೆಯಾ? ಅದು ಉದ್ಯೋಗನೇ, ಇದು ಉದ್ಯೋಗನೇ ಅಲ್ವಾ? ನೀವೇ ಪಕೋಡ ಮಾರೋದನ್ನು ಉದ್ಯೋಗ ಅಂತ ನೀವೇ ಹೇಳ್ತಾನೆ. ನಿಮ್ಮ ಏನು ಅಕ್ಷಮತೆಯನ್ನು ತೋರಿಸ್ಕೊಳ್ಳೋದಕ್ಕೆ ಉದ್ಯೋಗ ಸೃಷ್ಟಿ ನಿಮ್ಮ ಕೈಲಿ ಆಗಲಿಲ್ಲ, ನಿಮಗೆ ಶಕ್ತಿ ಇಲ್ಲ. ಆ ಕಾರಣಕ್ಕೆ ಯುವಕರನ್ನು, ವಿದ್ಯಾವಂತರನ್ನು ಹೋಗಿ ರೋಡಲ್ಲಿ ನಿಂತ್ಕೊಂಡು ಪಕೋಡ ಮಾರಿ ಅಂದ್ರಿ. ಇವರು ಸ್ವಾಭಿಮಾನದಿಂದ ಪಂಚರ್ ಹಾಕ್ಕೊಂಡು ಬದುಕ್ತಿದ್ದಾರೆ ಸ್ವಾಮಿ, ಅದರಲ್ಲಿ ಏನು ತಪ್ಪು? ಪಂಚರ್ ಹಾಕ್ತಿರೋದು ತಪ್ಪಲ್ಲ, ಪಂಚರ್ ಹಾಕೋರ ಧರ್ಮ. ಆ ಪಂಚರ್ ಹಾಕುವಂಥ ಅವರ ಅಂಗಡಿ ಮುಸ್ಲಿಮರದ್ದಾಗಿದ್ದರೆ ಅದು ಕೀಳು ಮಟ್ಟದ್ದು. ಅದೇ ಹಿಂದೂಗಳು ಪಂಚರ್ ಹಾಕೋ ಅಂಗಡಿ ಇಟ್ಟಿದ್ರೆ ಅದ್ರ ಬಗ್ಗೆ ಇವ್ರಿಗೆ ಏನೂ ಪ್ರಾಬ್ಲಮ್ ಇರಲ್ಲ, ಅಥವಾ ಅದನ್ನು ಉಲ್ಲೇಖ ಮಾಡೋಕ್ಕೆ ಹೋಗಲ್ಲ. ಸೊ ಇದು ನಿನ್ನೆ ನರೇಂದ್ರ ಮೋದಿ ಅವರು ಮಾಡಿದಂತಹ ಕೆಲಸ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾಡುವ ಅವಮಾನ. ಯಾಕೆಂದರೆ ಅವರ ಜನ್ಮದಿನದ ದಿನ ಅವರ ಬಗ್ಗೆ ಮಾತನಾಡದೆ, ಅವರ ಕುರಿತಾಗಿ ಏನಾದರೂ ಒಂದಷ್ಟು ಇನ್ಸ್ಪಿರೇಷನಲ್ ಆಗಿ ಹೇಳೋದನ್ನು ಬಿಟ್ಟು ಭಾಷಣ ಮಾಡ್ತಾ ಒಂದು ಸಮುದಾಯವನ್ನು ಯಾವ ಸಂವಿಧಾನದ ಮೂಲಕ ಬಾಬಾ ಸಾಹೇಬರು ಎಲ್ಲರೂ ಸಮಾನರು ಅಂತ ಹೇಳಿದ್ರು, ಧರ್ಮ ನಿರಪೇಕ್ಷವಾಗಿ ಸರ್ಕಾರಗಳು ಇರಬೇಕು ಅಂತ ಹೇಳಿದ್ರು, ಅಂತಹ ಅಂಬೇಡ್ಕರ್ರ ಜಯಂತಿ ದಿನ ಒಂದು ಧರ್ಮವನ್ನು ಟಾರ್ಗೆಟ್ ಮಾಡುವಂತಹ ಕೆಲಸವನ್ನು ನರೇಂದ್ರ ಮೋದಿಯವರು ಮಾಡಿದ್ರು ನಿನ್ನೆ. ಇನ್ನು ನರೇಂದ್ರ ಮೋದಿಯವರ ಈ ಚಾಳಿ ನಿಮಗೆ ಮೊದಲೇ ಹೇಳ್ದಂಗೆ ಸಾಕಷ್ಟು ನಡ್ಕೊಂಡೇ ಬರ್ತಾ ಇದೆ. ಯಾಕೆ ಅಂಬೇಡ್ಕರ್ ಜಯಂತಿ ದಿನವೇ ಇಂಥವು ನಡೀತವೆ, ಇವರು ಮಾಡ್ತಾರೆ ಅಂದರೆ ಇದು ಉದ್ದೇಶಪೂರ್ವಕನೇ. ನಿಮಗೆ ನೆನಪಿರ್ಬೋದು, 4 ತಿಂಗಳ ಹಿಂದೆ ಮಿಸ್ಟರ್ ಅಮಿತ್ ಶಾ ಅಂಬೇಡ್ಕರ್ ಹೆಸರು ಹೇಳೋದು ಫ್ಯಾಷನ್ ಆಗ್ಬಿಟ್ಟಿದೆ, ಅಂಬೇಡ್ಕರ್ ಫ್ಯಾಷನ್ ಆಗ್ಬಿಟ್ಟಿದೆ ಅಂತ. ಆ ಮಿಸ್ಟರ್ ಅಮಿತ್ ಶಾ ನಿನ್ನೆ ಸಂಸತ್ತಿನಲ್ಲಿ ನಡೆದ ಅಂಬೇಡ್ಕರ್ ಜಯಂತಿಗೂ ಬರಲಿಲ್ಲ, ಬೇರೆ ಎಲ್ಲೂ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಲ್ಲ. ಅಲ್ಲಿಗೆ ಸ್ಪಷ್ಟ ಆಯಿತು
ಅಮಿತ್ ಶಾ ಮನಸ್ಥಿತಿ ಎನ್ನುವಂಥದ್ದು. ಆಮೇಲೆ ಈ ನರೇಂದ್ರ ಮೋದಿಯವರು ಅಥವಾ ಇಡೀ BJP ಬಂದಿರೋದು ಎಲ್ಲಿಂದ? ತಾಯಿ ಬೇರು ಯಾರು? RSS, ಸಾವರ್ಕರ್, ಹೆಡ್ಗೇವಾರ್, ಇವರೆಲ್ಲರೂ ಅಂಬೇಡ್ಕರ್ ಬಗ್ಗೆ ಇಟ್ಟಿದ್ದಂತಹ ಭಾವನೆ ಏನು? ಅಂಬೇಡ್ಕರ್ ಹಿಂದೂ ಧರ್ಮ ಬಿಟ್ಟು ಹೋದರೆ ಒಂದು ಮರದಿಂದ ಒಂದು ಎಲೆ ಬಿದ್ದಿದ್ದಕ್ಕೆ ಸಮ, ವಿ ಡೋಂಟ್ ಕೇರ್ ಅಂದಿದ್ದು ಅವರು. ಅಂಬೇಡ್ಕರ್ ಬದುಕಿದ್ದಾಗಲೇ ಅಂಬೇಡ್ಕರ್ರ ತಿಥಿ ಮಾಡಿದ್ದು RSS, ಹಿಂದೂ ಮಹಾಸಭಾ. ಅಂಬೇಡ್ಕರ್ರ ತಿಥಿ ಮಾಡಿತ್ತು ಅಂಬೇಡ್ಕರ್ ಬದುಕಿದ್ದಾಗಲೇ. ಅವರ ಪ್ರತಿಕೃತಿಯನ್ನು ದಹನ ಮಾಡಿ ಅವರ ತಿಥಿ ಮಾಡಿದರು ರೋಡಲ್ಲಿ ಕೂತ್ಕೊಂಡು. ಅಂಬೇಡ್ಕರ್ ಬದುಕಿದ್ದಾಗ ಅಂಬೇಡ್ಕರ್ಗೆ ತಿಥಿ ಮಾಡಿದಂಥವರ ರಕ್ತದನ್ನು ಅಥವಾ ಅವರ ವಂಶಸ್ಥರಾಗಿ ಮುಂದುವರ್ಕೊಂಡು ಬರ್ತಿರುವಂಥವರು BJPಯವರು, ಮಿಸ್ಟರ್ ನರೇಂದ್ರ ಮೋದಿ ಆಲ್ಸೋ. ಅಂಥವರು ಅಂಬೇಡ್ಕರನ್ನು ಅವಮಾನಿಸೋದಕ್ಕೆ ಪ್ರತಿ ಹೆಜ್ಜೆಗೂ ಸಹ ಏನೋ ಒಂದು ಹುಡುಕ್ತಾನೆ ಇರ್ತಾರೆ. ಬಾಬರಿಯನ್ನು ಧ್ವಂಸ ಮಾಡೋದಕ್ಕೆ ಡಿಸೆಂಬರ್ 6ನೇ ತಾರೀಕೆ ಆಯ್ಕೆ ಮಾಡ್ಕೊಳ್ತಾರೆ. ಯಾಕೆ? ಅಂಬೇಡ್ಕರ್ರು ನಮ್ಮನ್ನು ಅಗಲಿದ ದಿನ, ಪರಿನಿಬ್ಬಾಣ ದಿನ, ಅವರು ಕೊನೆಯುಸಿರೆಳೆದ ದಿನ. ಆವತ್ತು ಒಂದು ದೊಡ್ಡ ಸಮುದಾಯ ಬ್ಲ್ಯಾಕ್ ಡೇ ಅಂತ ಆಚರಿಸಬೇಕಾದ ಅನಿವಾರ್ಯತೆ. ಯಾಕೆಂದರೆ ಬಾಬರಿ ಮಸೀದಿ ಧ್ವಂಸ ಆಯಿತು. ಆದರೆ ಅವತ್ತು ಅಂಬೇಡ್ಕರ್ ನಿಧನರಾದ ದಿನ. ಹೆಂಗೆ ಕ್ಲಾಶಸ್ ಮಾಡ್ತಾರೆ ನೋಡಿ ಇವರು, ಯಾವ ರೀತಿ ಕ್ಲಾಶ್ ಮಾಡ್ತಾರೆ. ಇದು ಇವರ ದುರುದ್ದೇಶ. ನಿನ್ನೆ ದುರುದ್ದೇಶನೂ ಅದೇನೆ. ಪಂಚರ್ ನೆಪ ಅಷ್ಟೇ. ಅಟ್ಯಾಕ್ ಇದ್ದಿದ್ದು ಇವರಿಗೆ ಅಂಬೇಡ್ಕರ್ ಮೇಲೆ. ಅಂಬೇಡ್ಕರ್ನ ಅಟ್ಯಾಕ್ ಮಾಡಬೇಕು, ನೇರವಾಗಿ ಅಟ್ಯಾಕ್ ಮಾಡೋದಕ್ಕೆ ಧೈರ್ಯ ಇಲ್ಲ. ಕೆಲವರನ್ನು ಛೂ ಬಿಟ್ಟು ಸಂವಿಧಾನ ಬದಲಿಸ್ತೀವಿ ಅಂತ ಹೇಳ್ತಾರೆ. ಅದು ಯಾರೋ ಒಂದಷ್ಟು ತಲೆಕೆಟ್ಟವರು ಕೂತ್ಕೊಂಡು ಹಿಂದೂ ರಾಷ್ಟ್ರಕ್ಕೆ ಸಂವಿಧಾನವನ್ನು ರಚನೆ ಮಾಡಿ ಬಿಸಾಕ್ತಾರೆ. ಅದ್ಯಾವುದನ್ನು ಪ್ರಶ್ನೆ ಮಾಡೋದಕ್ಕೆ ಇವ್ರಿಗೆ ಮನಸ್ಸಿರಲ್ಲ, ಧೈರ್ಯ ಬೇಕಾಗಿಲ್ಲ, ಮನಸ್ಸಿಲ್ಲ. ಮನಸ್ಸಿದ್ರೆ ತಾನೇ ಇವರು ಮೆಚ್ಕೊಂಡಿರೋ ಕೆಲಸ ಅದು, ಈ ಸಂವಿಧಾನವನ್ನು ಕಿತ್ತು ಬಿಸಾಕಬೇಕು ಅನ್ನೋದು. ಸೊ ಅಂಬೇಡ್ಕರ್ ಜನ್ಮದಿನವನ್ನು ಉಪಯೋಗಿಸ್ಕೊಂಡು ಪಂಚರ್ ಥಿಯರಿಯನ್ನು ತಗೊಂಡು ಬಂದು ಮುಸ್ಲಿಮರನ್ನು ಎಳ್ಕೊಂಡು ಬಂದು ಕಾಂಗ್ರೆಸ್ಸನ್ನು ಅಟ್ಯಾಕ್ ಮಾಡುವ ನೆಪದಲ್ಲಿ ಹೇಡಿಗಳ ಹಾಗೆ ಅಂಬೇಡ್ಕರ್ ಮೇಲೆ ದಾಳಿ ಮಾಡೋದು. ಅದರ ನೇತೃತ್ವವನ್ನು ನಿನ್ನೆ ನರೇಂದ್ರ ಮೋದಿಯವರು ವಹಿಸ್ಕೊಂಡಿದ್ದಾರೆ. ಆ ಹೇಡಿತನದ ನೇತೃತ್ವವನ್ನು ನರೇಂದ್ರ ಮೋದಿ ವಹಿಸ್ಕೊಂಡು ನಿನ್ನೆ ಒಂದು ಕಡೆ ಮುಸ್ಲಿಮರಿಗೂ ಅವಮಾನ, ಇನ್ನೊಂದು ಕಡೆ ಅಂಬೇಡ್ಕರ್ಗೆ ಅವಮಾನ, ಇಬ್ಬರಿಗೂ ಅವಮಾನ ಸಮಾನವಾಗಿ ಮಾಡಿ ಪಕೋಡ ಮಾರಿ ಅಂತ ಹೇಳೋದು ಶ್ರೇಷ್ಠ ಅಂತ ಹೇಳುವ ಅದೇ ಬಾಯಲ್ಲಿ ಪಂಚರ್ ಹಾಕೋದ್ರ ಬಗ್ಗೆ ತುಚ್ಛವಾಗಿ ಮಾತಾಡಿರೋದು. ಇಷ್ಟೇ ಇವರ ಉದ್ದೇಶಗಳು. ನೀವು ಕ್ರೋನಾಲಜಿ ಅರ್ಥ ಮಾಡಿಕೊಂಡು ಹೆಜ್ಜೆ ಹೆಜ್ಜೆಗೂ ಅರ್ಥ ಮಾಡಿಕೊಂಡ್ರೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ BJP ಅಜೆಂಡಾ. BJPದ ಅಜೆಂಡಾ ಅಂತ ಏನೂ ಇಲ್ಲ. BJP RSS ಗುಲಾಮ, RSS ಅಜೆಂಡಾ. ಅದನ್ನು ಜಾರಿಗೆ ತರೋದು ಇವರ ಆದ್ಯ ಕರ್ತವ್ಯ ಅಂತ ಬದುಕ್ತಾ ಇದ್ದಾರೆ ಇವರು. ಅಷ್ಟೇ, ಇನ್ನೇನೂ ಇಲ್ಲ. ಅಷ್ಟೇ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.